ಇನ್ವೆಸ್ಟ್ ಮೀಟ್ ಏನಾಯಿತು, ಇದು ನಾವು 6 ತಿಂಗಳಿಂದ ನಾವು ಇದನ್ನು ಆಯೋಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಜಗತ್ತಿನಾದ್ಯಂತ ಎಲ್ಲ ಕಡೆ ನಾವು ಸುತ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾಕೆ ನೀವು ಹೂಡಿಕೆ ಮಾಡಬೇಕು ಅಂಥೇಳಿ ಮನವರಿಕೆಯನ್ನು ಅಮೇರಿಕಾದಲ್ಲಿ, ಜಪಾನ್ನಲ್ಲಿ, ಕೊರಿಯಾದಲ್ಲಿ, ಯುರೋಪ್ನಲ್ಲಿ ಎಲ್ಲ ಕಡೆ ಇವತ್ತೊಂದು ದಿವಸ ನಾವು ಮಾಡಿಕೊಟ್ಟು ಇಲ್ಲಿನೂ ಕೂಡ ಭಾರತ ದೇಶದಲ್ಲಿ ಡೆಲ್ಲಿ, ಮುಂಬೈ, ಚೆನ್ನೈದಲ್ಲಿನೂ ಕೂಡ ನಾವು ರೋಡ್ ಶೋಸ್ ಮಾಡೋ ಮೂಲಕ ಮತ್ತು ಎಲ್ಲ ಕಡೆಯೂ ಕೂಡ ನಾವು ಇನ್ವೆಸ್ಟರ್ಸ್ನ ಭೇಟಿಯಾಗಿ ಅವರಿಗೆ ಕರ್ನಾಟಕ ಒಂದು ಇಕೋಸಿಸ್ಟಮ್ ಇದೆ, ಪರಿಸರ ಸ್ನೇಹಿ ಏನು ಇಲ್ಲಿ ಪರಿಸರ ಇದೆ, ಉದ್ಯೋಗವನ್ನು ಹೂಡಲಿಕ್ಕೆ, ತಮ್ಮ ಬಂಡವಾಳವನ್ನು ಹೂಡಲಿಕ್ಕೆ ಅಂತ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ. ಇವತ್ತು ಅದರ ಪ್ರಯುಕ್ತ ಇವತ್ತು ಸಹ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಅನಿಸಿದ ಹಾಗೆ 10,27,378 ಕೋಟಿ ರೂಪಾಯಿ ಇವತ್ತು ಸಹ ಇನ್ವೆಸ್ಟ್ಮೆಂಟ್ಸ್ ನಮಗೆ ಬರ್ತಾ ಇದೆ. 6 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದ್ದಾವೆ. 6 lakhs 6 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದ್ದಾವೆ. 75% ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಭಾಳಷ್ಟು ಸಮಯದಲ್ಲಿ ಮಾಧ್ಯಮದವರು ವಿಶೇಷವಾಗಿ ನಮಗೆ ತಾವು ಕೇಳ್ತಿದ್ರಿ. ನಮ್ಮ ಉಪಮುಖ್ಯಮಂತ್ರಿಗಳು ಅಂತೂ ಯಾವಾಗಲೂ ಕೂಡ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಬೇಕು, ಬಿಯಾಂಡ್ ಬೆಂಗಳೂರು ಹೋಗಬೇಕು ಅಂತೇಳಿ ಇವತ್ತು ಸಹ ಅವರು ಕೂಡ ಸತತವಾಗಿ ತಮ್ಮ ಮಾತುಗಳಲ್ಲಿ ಇವತ್ತು ಸಹ ಹೇಳ್ತಾ ಇರುವಂಥ ತಾವು ಗಮನಿಸಿದ್ರಿ. 75% ಆಫ್ ದಿಸ್ ಇನ್ವೆಸ್ಟ್ಮೆಂಟ್ಸ್, 75% ಇನ್ವೆಸ್ಟ್ಮೆಂಟ್ಸು ಇವತ್ತು ಬಿಯಾಂಡ್ ಬೆಂಗಳೂರು ಇದಾವೆ. 10 ಲಕ್ಷ ಕೋಟಿಲಿ 75%. ಹ್ಯಾಪಿ ಟು ಶೇರ್ ವಿತ್ ಯು. ಅದರಲ್ಲಿ ನಾರ್ತ್ ಕರ್ನಾಟಕಕ್ಕೆ 45% ಇನ್ವೆಸ್ಟ್ಮೆಂಟ್ ಹೋಗ್ತದೆ. 75% ಬಿಯಾಂಡ್ ಬೆಂಗಳೂರು, ನಾರ್ತ್ ಕರ್ನಾಟಕಕ್ಕೆ 45%.